ಇಂಥ ಜನಸಾಗರ ನಮ್ಮ ಊರೊಳಗೆ ನಾ ಯಾವತ್ತು ನೋಡಿದ್ದಿಲ್ಲ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೆ, ನಾ ನಿಮ್ ದಾನೇಶ್ ಬಡ್ಗೇರ್. ನಮ್ ಬಸವನ್ ಬಾಗೇವಾಡಿ ಒಳಗೆ ಮೊಟ್ಟ ಮೊದಲ ಬಾರಿಗೆ ಬಸವ ಸಂಸ್ಕೃತಿ ಅಭಿಯಾನ ರಥಕ್ಕ ಚಾಲನೆ ಕೊಡಾಕ್ತಾರ ನೋಡ್ರಿ. ಈ ಕಾರ್ಯಕ್ರಮದೊಳಗ ಪಾಲ್ಗೊಳ್ಳಕ ಸಹಸ್ರಾರು ಹೆಣ್ಣು ಮಕ್ಕಳು ಸರದಿ ಸಾಲೊಳಗ ಬರಾಕ್ತಾರ ನೋಡ್ರಿ. ಇನ್ನು ನಮ್ಮ ಊರಿನ ವೀರಕ್ತ ಮಠದೊಳಗ ಬಂದಂತಹ ಎಲ್ಲಾ ಹೆಣ್ಮಕ್ಳಿಗೂ ಶ್ರೀ ಬಸವೇಶ್ವರ ವಚನಾಮೃತ ಎಂಬ ಪುಸ್ತಕವನ್ನು ಎಲ್ಲರಿಗೂ ಕಾಣಿಕೆಯಾಗಿ ಕೊಡಾಕತ್ತಾರ ನೋಡ್ರಿ. ಕೊಟ್ಟಂತಹ ಬಸವಣ್ಣನವರ ವಚನಗಳಿರುವ ಪುಸ್ತಕವನ್ನ ಎಲ್ಲಾ ಹೆಣ್ಮಕ್ಳು ಕೇಸರಿ ಬಟ್ಟೆಯಲ್ಲಿ ಸುತ್ತಿ ಬಸವಣ್ಣನವರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೇವಂತ ಹೇಳಿ ಪುಸ್ತಕವನ್ನ ತಲೆ ಮೇಲೆ ಹೊತ್ತು ಮುಂದೆ ಸಾಗಕತ್ತಾರ ನೋಡ್ರಿ. ಇನ್ನು ಬಸವ ಸ್ಮಾರಕದ ಮುಂದೆ ಹಲವಾರು ಮಠಾಧೀಶರು ಕೇಸರಿ ಬಾವುಟವನ್ನು ಪ್ರದರ್ಶನ ಮಾಡಿದರು. ನಂತರ ರಥದಲ್ಲಿರುವ ಬಸವಣ್ಣನವರ ಮೂರ್ತಿಗೆ ಪುಷ್ಪಗಳನ್ನ ಅರ್ಪಿಸುವುದರ ಮೂಲಕ ರಥಕ್ಕೆ ಚಾಲನೆಯನ್ನು ಕೊಟ್ಟರು ನೋಡ್ರಿ. ಈ ರಥದೊಳಗೆ ಏನ್ ವಿಶೇಷ ಐತಿ ಅಂತ ನೋಡುವುದಾದ್ರ 12ನೇ ಶತಮಾನದ ಹಲವಾರು ಶರಣರ ಮೂರ್ತಿಗಳನ್ನ ನಾವು ಈ ರಥದೊಳಗೆ ನೋಡಬಹುದು ನೋಡ್ರಿ. ಈ ರಥಯಾತ್ರೆಯು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನವರೆಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಯುವಂತದ್ದು ನೋಡ್ರಿ. ಈಗ ಈ ರಥಯಾತ್ರೆಯು ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ನಡೆಯಕತ್ತಿದ್ರಿಂದ ನಮ್ಮ ಜಿಲ್ಲೆಯ ಎಲ್ಲಾ ಬಸವ ಭಕ್ತರು ಇಲ್ಲಿಗೆ ಬಂದಾರ ನೋಡ್ರಿ. ಮತ್ತು ಇನ್ನು ನಮ್ಮ ಊರಿನ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು 12ನೇ ಶತಮಾನದ ಶರಣರ ಛದ್ಮವೇಷವನ್ನ ಹಾಕಿ ಗಮನ ಸೆಳೆದ್ರು ನೋಡ್ರಿ. ಇನ್ನು ಹಲವಾರು ಜಾನಪದ ಕಲಾ ತಂಡಗಳು ಅವರ ಕಲೆಯನ್ನು ಪ್ರದರ್ಶನ ಮಾಡಾಕ್ತಾರ ನೋಡ್ರಿ. ಇನ್ನು ಈ ರಥೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಹೊಂಟಾಗ ನಮ್ಮೂರಿನ ಮುಸ್ಲಿಂ ಬಾಂಧವರೆಲ್ಲಾ ಸೇರಿ ಬಸವ ಭಕ್ತರಿಗೆ ಪಾನಕದ ವ್ಯವಸ್ಥೆಯನ್ನು ಸಹ ಮಾಡಿದ್ರು ನೋಡ್ರಿ. ಈ ಕಾರ್ಯಕ್ರಮದೊಳಗ ಇಷ್ಟೊಂದು ಜನ ಸೇರ್ತಾರಂತ ಯಾರು ಊಹೆನು ಮಾಡಿರ್ಲಿಲ್ಲ ನೋಡ್ರಿ. ಅಷ್ಟೊಂದ್ ಜನ ಸೇರ್ಬಿಟ್ಟಾರ ನೋಡ್ರಿ. ಇನ್ನು ದಾರಿ ಹಿಡಿದು ಬಂದು ಈ ರಥೋತ್ಸವವನ್ನು ಎಲ್ಲಾ ಮುಗಿಸಿ ಎಲ್ಲಾ ಜನರು ಕಾರ್ಯಕ್ರಮದ ವೇದಿಕೆ ಹತ್ರ ಬಂದು ಕುಂತಾರ ನೋಡ್ರಿ. ಈ ಸಂದರ್ಭದಲ್ಲಿ ಹಲವಾರು ಮಠಾಧೀಶರು ಮತ್ತು ಗುರುಮಾತೆಯರು ಹಾಜರಿದ್ರು ನೋಡ್ರಿ. ಸಂಗೀತ ಕಾರ್ಯಕ್ರಮದೊಂದಿಗೆ ಬಸವಣ್ಣನವರಿಗೆ ಪುಷ್ಪಗಳನ್ನ ಅರ್ಪಿಸಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನೋಡ್ರಿ. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಮತ್ತು ಹಲವಾರು ಮಠಾಧೀಶರು ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದರು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಮುಂದಿನ ವಿಡಿಯೋ ಸಿಗುನು. ಎಲ್ಲರಿಗೂ ಶರಣಾರ್ಥಿಗಳು.